ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಿಮಗೋಸ್ಕರ ನಾನು ತಂದಿದ್ದೀನಿ ಒಂದೊಳ್ಳೆ ಡಾಬಾ ಸ್ಟೈಲ್ ಮೇಥಿ ಮಟರ್ ಮಸಾಲ ಹಾಗೂ ಬಟರ್ ನಾನ್. ನೋಡಿ, ಸುಲಭವಾಗಿ ನಾವು ಮನೇಲಿ ಹೀಗೆ ಮಾಡ್ಕೋಬೋದು. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಬನ್ನಿ, ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೂ ಇದರ ಟೇಸ್ಟ್ ಮಾತ್ರ ಅದ್ಭುತವಾಗಿದೆ. ಮನೇಲೇ ನಾವು ಡಾಬಾ ಸ್ಟೈಲ್ ಈ ರೆಸಿಪಿನ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಮೊದಲಿಗೆ ಮೆಂತ್ಯ ಸೊಪ್ಪನ್ನ ಈ ರೀತಿ ಬಿಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೂ ಈರುಳ್ಳಿ ನೋಡಿ, ಇಲ್ಲಿ ನಾನು ದೊಡ್ಡದಾಗಿರೋದು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಟಾಣಿನೂ ಅಷ್ಟೇ ಸ್ವಲ್ಪ 10 ನಿಮಿಷ ಬೇಯಿಸಿ ಉಪ್ಪಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡಿಕೊಂಡ್ರೆ ಸುಲಭವಾಗಿ ಮಾಡ್ಕೋಬೋದು ನಾವು. ನೋಡಿ, ಮಸಾಲೆ ಐಟಮ್ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ನೋಡಿ, ಗರಂ ಮಸಾಲ ಬೇಕು, ಚಿಲ್ಲಿ ಪೌಡರ್, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಮೊಸರು ತಗೊಂಡಿದ್ದೀನಿ, ಒಂದು 3/4 ಕಪ್ಪಷ್ಟು ಮೊಸರು, ಮತ್ತು ಧನಿಯಾ, ಜೀರಿಗೆ, ಪೆಪ್ಪರ್, ಇದು ಸೋಂಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮೊದಲಿಗೆ ನಾವು ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳೋಣ. ನಾನಿಲ್ಲಿ 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಕಾದ್ಮೇಲೆ ನಾವು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ನಮಗೆ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಇದು ತಿನ್ನುವಾಗ ಸೇಮ್ ಡಾಬಾ ಸ್ಟೈಲ್ ಟೇಸ್ಟೇ ಕೊಡುತ್ತೆ. ತುಂಬ ಸಿಂಪಲ್ಲಾಗಿ ನಾವು ಮನೇಲಿ ಮಾಡ್ಕೋಬೋದು. ಒಂದ್ಸಲ ಮಾಡಿದ್ರೆ ನೀವು ಪದೇ ಪದೇ ಮಾಡ್ಕೊತೀರಾ. ಇದರ ಟೇಸ್ಟ್ ಅಷ್ಟು ಚೆನ್ನಾಗಿದೆ. ನೋಡಿ, ಈ ರೀತಿ ಸ್ವಲ್ಪ ಬ್ರೌನ್ ಕಲರ್ ಆದರೆ ಸಾಕು. ಇವಾಗ ಇದನ್ನು ಜಾರ್ಗೆ ಶಿಫ್ಟ್ ಮಾಡ್ಕೊಂಡ್ಬಿಡೋಣ. ಎಣ್ಣೆ ಎಲ್ಲ ಅಲ್ಲೇ ಬಿಟ್ಟು ನಾವು ಈ ರೀತಿ ತಗೊಂಡ್ಬಿಡೋಣ. ಈರುಳ್ಳಿ ಮಾತ್ರ ನೋಡಿ, ಸ್ವಲ್ಪ ತಣ್ಣಗಾದ್ಮೇಲೆ, ಬಿಸಿ ಇದ್ದಾಗಲೇ ಗ್ರೈಂಡ್ ಮಾಡಬೇಡಿ. ನಾನಿಲ್ಲೊಂದು 6 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಾಗೂ ಕೊತ್ತಂಬರಿ ಸೊಪ್ಪು, ನಾವೇನು ಮೊಸರು ತಗೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು, ಇದಕ್ಕೆ ಬೇಕಾದರೆ ನೀವು ಗೋಡಂಬಿ ಹಾಕ್ಕೋಬೋದು. ಅದು ಇಲ್ಲಾಂದರೆ ಹುರ್ಗಡ್ಲೆ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಮತ್ತು ನಾವು ಅದೇ ಕಡಾಯಿಗೆ ಬೇಕಾದರೆ ಇಲ್ಲಿ ನೀವು ಸ್ವಲ್ಪ ಬಟರ್ ಹಾಕ್ಕೋಬೋದು. ನೋಡಿ, ನಾವೇನು ಧನಿಯಾ ಮತ್ತು ಸೋಂಪು, ಜೀರಿಗೆ, ಒಂದು ಸ್ವಲ್ಪ ಕಾಳು ಮೆಣಸು ಎಲ್ಲ ಅರ್ಧ ಸ್ಪೂನ್ ಹಾಕ್ಕೊಂಡು ನೀವು ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದರಲ್ಲಿ ಯಾವುದೂ ನೀವು ಸ್ಕಿಪ್ ಮಾಡಬೇಡಿ. ಒಳ್ಳೆ ಫ್ರೈ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಹಸಿ ಬಟಾಣಿ ಇಟ್ಕೊಂಡಿದ್ವಲ್ಲ, ಸ್ವಲ್ಪ ಬೇಯಿಸ್ಕೊಳ್ಳೋಣ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಾವು ಹಸಿ ಬಟಾಣಿ ಯಾಕೆ ಬೇಯಿಸ್ಕೋಬೇಕು ಅಂದರೆ ನಾವು ಈ ಪ್ರೊಸೀಜರಲ್ಲಿ ಅದು ಬೇಯೋಲ್ಲ. ಸೊ ಅದಕ್ಕೋಸ್ಕರ ಮೊದಲೇ ಸ್ವಲ್ಪ ಬೇಯಿಸಿಟ್ಕೊಳ್ಳೋಣ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಸ್ವಲ್ಪ ಅದು ಹಸಿ ವಾಸನೆ ಹೋಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಒಂದು 10 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಮೆಂತ್ಯ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ದೊಡ್ಡ ಕಟ್ಟು 1.5 ಕಟ್ಟು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ನಾವೇನು ಮಸಾಲೆ ಹಾಕಿದ್ವಲ್ಲ ಅದ್ರ ಜೊತೆ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಆ ರೀತಿ ಫ್ರೈ ಮಾಡ್ಕೊಳ್ಳೋಣ.
ನೋಡಿ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಆ ಸೊಪ್ಪು ಮತ್ತು ಬಟಾಣಿಗೆಲ್ಲ ಉಪ್ಪು ಹಿಡೀಲಿ ಅನ್ನೋ ಕಾರಣಕ್ಕೆ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸೊಪ್ಪಲ್ಲೂ ಕೂಡ ನಮಗೆ ನೀರು ಬಿಡ್ತಾ ಇದೆ. ಸೊಪ್ಪಲ್ಲಿ ನೀರು ಬಿಟ್ಟು ನಮಗೆ ಸೊಪ್ಪು ಸ್ವಲ್ಪ ಬೆಂದಿದೆ ಅಂದಾಗ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೋಬೇಕಾಗುತ್ತೆ. ನೋಡಿ ನೀರು ಬಿಟ್ಕೊಂಡಿದೆ ಸೊಪ್ಪು. ಸೊ ಇಷ್ಟಾದರೆ ಸಾಕು. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಸೇರಿಸ್ಕೊಳ್ಳೋಣ. ನಮಗೆ ಏನು ಕನ್ಸಿಸ್ಟೆನ್ಸಿ ಬೇಕೋ ಹಾಗೆ ನೀರು ಹಾಕ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಇದನ್ನು ನಾವು ಆಲ್ರೆಡಿ ಎಲ್ಲ ಬೇಯಿಸಿರೋ ಕಾರಣ ನಮಗೆ ಜಾಸ್ತಿ ಬೇಯೋ ಅವಶ್ಯಕತೆ ಇರಲ್ಲ. ಸೊ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ, ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ ಸಾಕು. ನೋಡಿ ಈ ಟೈಮಲ್ಲಿ ನಾವು ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳೋಣ. ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಪೌಡರ್ ನೋಡಿ ಹಾಕ್ಕೊಳ್ಳಿ, ಯಾಕೆಂದರೆ ಹಸಿಮೆಣಸಿನ್ಕಾಯಿ ನಾವು ರುಬ್ಬಕ್ಕೆ ಹಾಕಿರೋದ್ರಿಂದ ಚಿಲ್ಲಿ ಪೌಡರ್ ನೀವು ಜಾಸ್ತಿ ಬೇಕಾದರೂ ಹಾಕ್ಕೋಬೋದು, ಕಮ್ಮಿ ಬೇಕಾದರೂ ಹಾಕ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಒಂದು ಕುದಿ ಬರ್ತಾ ಇದೆ ಅಂದಾಗ ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರೋ ಕಾರಣ ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಆಪ್ಷನ್, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದು. ಮತ್ತು ಫ್ರೆಶ್ ಕ್ರೀಮು ಕೂಡ ಆಪ್ಷನ್ ನಿಮಗೆ. ನಾನು ಫ್ರೆಶ್ ಕ್ರೀಮ್ ಕೂಡ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂದರೆ ಒಂದು ಅರ್ಧ ಗ್ಲಾಸ್ ಹಾಲು ಹಾಕ್ಕೊಳ್ಳಿ, ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ರಿಚ್ ಆಗಿ ಕಾಣ್ತಾ ಇದೆ ನಮ್ಮ ಮೇಥಿ ಮಟರ್ ಮಸಾಲ. ನೀವು ಇದನ್ನು ಟ್ರೈ ಮಾಡಿ ಬನ್ನಿ. ಇವಾಗ ನಾನು ನಿಮಗೆ ಬಟರ್ ನಾನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಮಾಮೂಲಿ ನಾವು ಚಪಾತಿಗೆ ಹೇಗೆ ಕಲಿಸ್ಕೊತೀವೋ ಅದೇ ರೀತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ ಹಾಕಿ ಕಲಿಸ್ಕೊಳ್ಳಿ. ಈ ರೀತಿ ಸ್ವಲ್ಪ ಹಿಟ್ಟು ತಗೊಂಡು, ತುಂಬ ದಪ್ಪಕ್ಕೆ ತಗೋಬೇಡಿ. ಸ್ವಲ್ಪ ಹಿಟ್ಟು ತಗೊಂಡು ಸ್ವಲ್ಪ ಮಂದಕ್ಕೆ ಈ ರೀತಿ ಚಪಾತಿ ಥರ ಲಟ್ಟಿಸಿ ಸ್ವಲ್ಪ ನೀರು ಸವರ್ಕೊಂಡು ಚಪಾತಿ ಮೇಲೆ ಸ್ವಲ್ಪ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಒಂದ್ಸಲ ಲೈಟಾಗಿ ಇದನ್ನು ಒತ್ಕೋಬೇಕಾಗುತ್ತೆ ಈ ರೀತಿ. ಮತ್ತೆ ಉಲ್ಟಾ ಮಾಡಿ ಅದಕ್ಕೆ ನೀರು ಸವರಬೇಕಾಗುತ್ತೆ. ನೋಡಿ ಈ ರೀತಿ ನೀರು ಸವರಬೇಕಾಗುತ್ತೆ. ಮತ್ತು ನಾವು ತವಾನ ಒಂದು ಹ್ಯಾಂಡ್ಲಿರೋ ಅಂಥ ತವಾನ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ. ನೋಡಿ ಈ ರೀತಿ ನಾವು ನೀರು ಸವರಿರೋ ಕಡೆ ನಾವು ತವಾ ಮೇಲೆ ಹಾಕಬೇಕು ಈ ರೀತಿ. ನೋಡಿ ಅದು ಬಬಲ್ ಥರ ಬರಬೇಕು, ಅಲ್ಲಿವರೆಗೂ ವೆಯ್ಟ್ ಮಾಡಿ ಈ ರೀತಿ ಗ್ಯಾಸ್ ಮೇಲೆ ಈ ರೀತಿ ಸುಟ್ಕೋಬೇಕು. ಉಲ್ಟಾ ಮಾಡಿ ಈ ರೀತಿ ಸುಟ್ಕೊಂಡ್ರೆ ನಮಗೆ ನಾನ್ ರೆಡಿ ಆಗುತ್ತೆ. ಇದಕ್ಕೆ ಇವಾಗ ಸ್ವಲ್ಪ ಬಟರ್ನ ಈ ರೀತಿ ಮೇಲಿಂದ ಸವರಿ ನಾವು ಕೊಟ್ಟರೆ ಬಟರ್ ನಾನ್ ರೆಡಿ ಆಗುತ್ತೆ. ನೋಡಿ ಇನ್ನೊಂದು ಮಾಡಿ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಗೋಧಿ ಹಿಟ್ಟನ್ನ ಈ ರೀತಿ ಲಟ್ಟಿಸ್ಕೊಂಡು ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ನೀರು ಸವರಿ, ಬ್ಯಾಕ್ ಸೈಡ್ ನೀರು ಸವರಿ ಈ ರೀತಿ ಹಾಕಬೇಕು ದೋಸೆ ತವಾ ಮೇಲೆ. ಈ ರೀತಿ ಸ್ವಲ್ಪ ಬಬಲ್ಸ್ ಬಂದಾಗ ನೋಡಿ, ಬಬಲ್ಸ್ ಬಂದ ಮೇಲೆ ನಾವು ಉಲ್ಟಾ ಮಾಡಿ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ನೋಡಿ
ಈ ರೀತಿ ಸ್ವಲ್ಪ ಬಬಲ್ಸ್ ಬಂದ ಮೇಲೆ ಈ ರೀತಿ ಉಲ್ಟಾ ಮಾಡಿ ನಾವು ನೋಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ಬೇಗ ಕಪ್ಪಾಗ್ಬಿಡುತ್ತೆ. ನೋಡಿಕೊಂಡು ಬೇಯಿಸ್ಕೊಳ್ಳಿ. ನಿಮಗೆ ಈ ನಾನ್ ರೆಸಿಪಿ ನಿಮಗೆ ಡಾಬಾ ಸ್ಟೈಲ್ದೇ ಬೇಕು ಮತ್ತು ಈಸ್ಟು ಸೋಡಾ ಹಾಕಿ ಬೇಕು ಅಂದರೆ ನಾನು ಅದನ್ನು ಕೂಡ ಮಾಡಿ ನಿಮಗೆ ತೋರಿಸ್ತೀನಿ. ಇದು ಸಿಂಪಲ್ಲಾಗಿ ನಾವು ಮನೇಲಿ ಮಾಡ್ಕೊಳ್ಳೋದು, ಯಾವುದೇ ಸೋಡಾ ಮತ್ತು ಈಸ್ಟ್ ಹಾಕದೆ ಮಾಡಿರೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನಮಗೆ. ನೋಡಿ ಇಷ್ಟು ಮಾಡಿ ಇದಕ್ಕೆ ನಾವು ಬಟರ್ನ ನೀಟಾಗಿ ಮೇಲಿಂದ ಈ ರೀತಿ ಸ್ವಲ್ಪ ಬಿಸಿ ಇದ್ದಾಗಲೇ ಸವರ್ಕೊಂಡ್ರೆ ನಮಗೆ ಮಟರ್ ನಾನ್ ರೆಡಿಯಾಗಿದೆ. ಇದು ನಾನ್ ಮಾಡೋ ಸ್ಟೈಲ್, ಯಾವುದೇ ಸೋಡಾ ಮತ್ತು ಈಸ್ಟ್ ಹಾಕದೆ ಮಾಡೋದು. ನೀವು ಇದನ್ನು ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಇದ್ರ ಟೇಸ್ಟ್. ನೋಡಿ ಬಟರ್ ನಾನ್ ಮತ್ತು ಮೆಥಿ ಮಟರ್ ಕರಿ ತುಂಬಾ ಸ್ಪೆಷಲ್ಲಾಗಿ ನಾನಿವತ್ತು ನಿಮಗೆ ಮಾಡಿ ತೋರಿಸಿದ್ದೀನಿ. ಸಿಂಪಲ್ಲಾಗೂ ಕೂಡ ಇದೆ, ನೀವು ಮನೇಲಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ನಮಗೆ ನಾನ್ ಅನ್ನೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡಾಗ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಆಗ ಮೊದಲು ನಿಮಗೆ ನನ್ನ ವಿಡಿಯೋ ತಲುಪುತ್ತೆ. ಆಗ ನೀವೇ ಮೊದಲು ನನ್ನ ವಿಡಿಯೋ ನೋಡ್ಬೋದು. ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.